ವಿಧಾನ ಪರಿಷತ್ ಚುನಾವಣೆ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಚುನಾವಣೆ ಅಧಿಕಾರಿಗಳು ಕಚೇರಿಗೆ ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕೆ ರಮೇಶ್ ಕುಮಾರ್ ಅವರ ನಾಮಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೆ ರಮೇಶ್ ಕುಮಾರ್ ಅವರು ಮಾತನಾಡಿ, ಈಗಾಗಲೇ 45 ವರ್ಷಗಳಾಗಿದೆ. ನನಗೆ ಯಾವುದೇ ಮಹತ್ವದ ಗುಣಗಳು ಇಲ್ಲದಿದ್ದರೂ ಕ್ಷೇತ್ರದ ಜನತೆ ಹಾಗೂ ಸಾರ್ವಜನಿಕರ ಜೀವನಕ್ಕೆ ಉಳಿಸಿಕೊಂಡು ಬಂದಿದ್ದಾರೆ. ಇದು ನನಗೆ 11ನೇ ಚುನಾವಣೆ. ನನಗೆ ಭವಿಷ್ಯ ಹೇಳಲು ಬರುವುದಿಲ್ಲ. ಚುನಾವಣೆಯ ನಿರ್ಣಾಯಕ ಮಾಡುವುದು ಮತದಾರ ತೀರ್ಪು. ನಾನು ಜನರ ಸೇವೆ ಮಾಡಿದ್ದೇನೆ. ನಾವು ಈಗ ಅಭ್ಯರ್ಥಿಗಳು ಸೇವೆಯನ್ನು ಗುರುತಿಸಿ ನನಗೆ ಅವಕಾಶ ನೀಡಿ ನಿಮ್ಮೆಲ್ಲರ ಅಂದುಕೊಂಡ ಯೋಜನೆಗಳು ಎಲ್ಲವನ್ನು ಮಾಡುತ್ತೇನೆ. ನಾಮಪತ್ರ ಹಾಕಿದ ಮೇಲೆ ನೇರವಾಗಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಶಿಕಲಾ ಸುರೇಶ್ ಅವರ ಮನೆಗೆ ಭೇಟಿ ನೀಡಿ ಅಲ್ಲಿನ ಜನರ ವಿಶ್ವಾಸ ಪಡೆದು ಮತ್ತೆ ಉಪಕುಂಟೆ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ಜನರ ವಿಶ್ವಾಸ ಪಡೆದು ಅಲ್ಲಿನ ಕೆಲವರು ರಮೇಶ್ ಕುಮಾರ್ ಅವರ ಬಳಕೆ ಸೇರ್ಪಡೆ ನನಗೆಲ್ಲರೂ ಒಂದೇ. ಮುಂಬರುವ ಚುನಾವಣೆಗೆ ನಿಮ್ಮೆಲ್ಲರ ಸಹಕಾರ ನೀಡಿ ಎಂಬುದಾಗಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮ್ಯಾಕಳ ನಾರಾಯಣಸ್ವಾಮಿ, ದಿಂಬಾಲ್ ಅಶೋಕ್ ಅವರು, ಶ್ರೀನಿವಾಸನ್ ಅವರು, ಪಂಚಾಯಿತಿ ಸದಸ್ಯರು, ಶಶಿಕಲಾ ಸದಸ್ಯರು, ಎಲ್ಡೂರು ಅಂಬರೀಶ್ ಅವರು, ಕ್ಯಾತಗನಹಳ್ಳಿ ಯುವ ಮುಖಂಡ ಶ್ರೀನಿವಾಸ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಂಜುನಾಥ್ ರೆಡ್ಡಿ, ಯೋಗೇಶ್ ಗೌಡ, ವಕೀಲರು, ಪಕ್ಷದ ಎಲ್ಲ ಅಭಿಮಾನಿಗಳು ಉಪಸ್ಥಿತರಿದ್ದರು. ಸೇವೆ ಅಂದರೆ ಅದನ್ನು ಗುರುತಿಸಿ ನನಗೆ ಮತ್ತೊಂದು ಅವಕಾಶ ಕೊಡಿ, ನಿಷ್ಠೆಯಿಂದ ನಿಮ್ಮ ಕೆಲಸ ಮಾಡ್ತೀನಿ ಅಂತ ಅಷ್ಟೇ ಹೇಳ್ಬೋದು. 3, 6 ಅವೆಲ್ಲ ನಮ್ಮ ಕೈಲಿಲ್ಲ, ಅವೆಲ್ಲ ಜನರ ಕೈ. ಈ ಬಾರಿ ಏನೋ ತಮ್ಮ ಕೈ ಇರ್ತಾರೆ ಅಂತ ವಿಶ್ವಾಸ ಕೇಳಿಪಟ್ಟಿದ್ರು. ಜನರಿಗೆ ಆಭಾರಿಯಾಗಿ ನಮ್ಮದು ಪ್ರಶ್ನೆ ಆಗ್ತದೆ, ತಾವು 3ನೇ ಬಾರಿ ಆಯ್ಕೆ ಆದಮೇಲೆ ಈ ಕ್ಷೇತ್ರಕ್ಕೆ ಹೆಚ್ಚಿನ ಮಳೆ ಯೋಜನೆ, ನೀರು, KC ಎಲ್ಲ 3ನೇ ಆಗಲೇಬೇಕು. ನಮ್ಮದು 100% ಅವೆರಡೂ ಆಗಲೇಬೇಕು.